ನಮಸ್ಕಾರ ವೀಕ್ಷಕರೇ, ಸರಳ ಸಂಚಾರಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೇಮಂತ್ ಗೌಡ. ಇವತ್ತಿನ ಸ್ಪೆಷಲ್ ದಿಂಡಿಗಲ್ ಚಿಕನ್ ಬಿರಿಯಾನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಾವಿವತ್ತು ಮಾಡ್ತಾ ಇರೋದು ದಿಂಡಿಗಲ್ ಬಿರಿಯಾನಿ. ಅದಕ್ಕೆ ಕೆಲವೊಂದು ಪದಾರ್ಥಗಳನ್ನ ನಾವು ರುಬ್ಕೊಳ್ಬೇಕು. ಅದರಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಮಸಾಲೆ ನಿಮ್ಮ ಟೇಸ್ಟ್ಗಳಿಗೆ ತಕ್ಕಂಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬೇಕು, ಖಾರ ಕಮ್ಮಿ ಆ್ಯಂಡ್ ಕೆಲವರಿಗೆ ಮಸಾಲೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವರು ಕಮ್ಮಿ ಇದ್ದರೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು ಅನ್ನಕ್ಕೆ. ಹಾಗಾಗಿ ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ನಾರ್ಮಲ್ ಸೈಜ್ದು, ಮೀಡಿಯಮ್ ಸೈಜ್ದು. ಯಾರಿಗಾದ್ರೂ ಒಂದು ಸ್ವಲ್ಪ ಮಸಾಲೆ ಕಮ್ಮಿ ಬೇಕು ಅನ್ನೋರು 2 ಈರುಳ್ಳಿ ತೊಗೊಳ್ಬೋದು. ಆ್ಯಂಡ್ ಇದನ್ನು ನಾನು 2 ಲೋಟ ಅಕ್ಕಿಗೆ ಮಾಡ್ತಾ ಇರೋದು ಬಿರಿಯಾನಿ. ಆ್ಯಂಡ್ ಇಲ್ಲಿ ನಾನು ಒಂದು 16 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಅಂದರೆ ಒಂದು 18ರಿಂದ 20 ಹೆಸರಳಷ್ಟು ಬೆಳ್ಳುಳ್ಳಿ, ಹಾಗೆ 2 ಇಂಚಿನಷ್ಟು ಶುಂಠಿ. ಸೊ ಇದು ನಾವು ರುಬ್ಕೊಳ್ಬೇಕು ಸ್ಟಾರ್ಟ್ ಮಾಡೋ ಮೊದಲು. ಆ್ಯಂಡ್ ಇದು ನಮಗೆ ಇಷ್ಟೇ ರುಬ್ಬಕ್ಕೆ ಬೇಕಾಗಿರೋದು, ಜಾಸ್ತಿ ಏನಿಲ್ಲ ಇನ್ನೆಲ್ಲ. ಆ್ಯಂಡ್ ನಿಮಗೆ ಎಲ್ಲ ರೆಡಿ ಇತ್ತು ಅಂತ ಅಂದರೆ ಒಂದು ಅರ್ಧ-ಮುಕ್ಕಾಲು ಗಂಟೆನಲ್ಲಿ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಆ್ಯಂಡ್ ರುಬ್ಬಕ್ಕೂ ಕೂಡ ತುಂಬ ಕಮ್ಮಿ ಐಟಮ್ಸ್ಗಳಿರುತ್ತೆ. ಸೊ ಹಾಗಾಗಿ ಇದು ರುಬ್ಬಕ್ಕೆ ಮಾಡ್ಕೊಳ್ಬೇಕು. ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಾಗ ನೀವು ಮಾಡೋದಕ್ಕೆ ಈಸಿ ಆಗಿರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸಿನಲ್ಲಿ ಹಾಕೊಂಡು ರುಬ್ಕೊಳ್ಳೋಣ. ಪ್ರತಿಯೊಂದನ್ನು ಹಾಕಿ ನೀರಿಲ್ಲದೆ ಹಾಗೆ ರುಬ್ಕೊಳ್ಳೋಣ. ಯಾಕೆಂದ್ರೆ ಆನಿಯನ್ನಲ್ಲಿ ಆ ನೀರಿಂದೆಲ್ಲ ಇರುತ್ತೆ. ಸೊ ಹಾಗಾಗಿ ನೀರಿನ ಅವಶ್ಯಕತೆ ಬೇಕಾಗಿರಲ್ಲ. ಸೊ ಈ ರೀತಿ ಇರುತ್ತೆ. ಇದು 2 ಪಾವಗೆ ಇರುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನಾವು ಸ್ವಲ್ಪ ನಮ್ಮ ಮನೆಯಲ್ಲಿ ಮಸಾಲೆ ಒಂಚೂರು ಜಾಸ್ತಿ ಇದು ಮಾಡ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀವಿ 2 ಪಾವ್ಗೆ. ಸೊ ಇದು ಬಂದು ಬಿರಿಯಾನಿ ಮಸಾಲ. ನಮಗೆ ದಿಂಡಿಗಲ್ ಬಿರಿಯಾನಿ ಮಾಡೋದಕ್ಕೆ ಈ ರೀತಿಯಾದ ಮಸಾಲ ಏನಾದರೂ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಮನೆಯಲ್ಲಿ, ನಾನು ಆಲ್ರೆಡಿ ಹೇಳ್ದಂಗೆ ಅರ್ಧ ಗಂಟೆನಲ್ಲಿ ನೀವು ಬಿರಿಯಾನಿನ ಮಾಡಿ ಮುಗಿಸ್ಬೋದು. ಈ ಮಸಾಲೆ ಪೌಡರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಮ್ಮ ಒಂದು ಲಿಂಕ್ನ ನಾವಿಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಆ ಲಿಂಕ್ನ ನಾವಿಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅದನ್ನು ನೋಡ್ಕೊಳ್ಬೋದು, ಇದು ಮಸಾಲೆ ಹೆಂಗೆ ಮಾಡೋದು ಅನ್ನೋದು. ಇದು 1 ಪಾವಿಗೆ 1 ಲೋಟಕ್ಕೆ 2 ಈ ರೀತಿ 2 ಸ್ಪೂನ್ ಪೌಡರ್ನ ನೀವು ಹಾಕೋದ್ರಿಂದ ಅದು ಸರಿ ಹೋಗುತ್ತೆ. ಅದೇ ನಾನಿಲ್ಲಿ 2 ಪಾವಿಗೆ ಮಾಡೋದ್ರಿಂದ 2 ಲೋಟಕ್ಕೆ ನಾನು ಈ ಥರದ್ದು 4 ಸ್ಪೂನಷ್ಟು ಹಾಕ್ತೀನಿ. ಯಾಕೆಂದರೆ ಈ ಒಂದು ಬಿರಿಯಾನಿಗೆ ಇದೇ ಮೇನ್ ಮಸಾಲ. ಆ ಟೇಸ್ಟ್ ಇರ್ಬೋದು, ಪ್ರತಿಯೊಂದು ಇದೇ ಮೇನ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾನು 4 ಸ್ಪೂನಷ್ಟು ಹಾಕ್ತೀನಿ. ನೀವು ಜಾಸ್ತಿ ಹಾಕೋದ್ರಿಂದನೂ ಒಂದೊಂದು ಸರಿ ಕಹಿ ಬಂದ್ಬಿಡುತ್ತೆ. ಸೊ ಹಾಗಾಗಿ 1 ಲೋಟಕ್ಕೆ 2 ಸ್ಪೂನ್ ನಾವು ಇದನ್ನು ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಮೊದಲು ಕೆಲವರಿಗೆ ಬಿರಿಯಾನಿ ಕುಕ್ಕರಲ್ಲಿ ಮಾಡ್ತಾರೆ, ಕೆಲವರು ಈ ಥರ ಅದ್ರಲ್ಲಿ ಮಾಡ್ತಾರೆ. ಬಟ್ ನಾವು ಪ್ರಿಫರ್ ಮಾಡ್ತೀನಿ ಪರ್ಟಿಕ್ಯುಲರ್ಲಿ ಈ ಥರ ಅದ್ರಲ್ಲಿ ಮಾಡೋದಕ್ಕೆ. ಐ ಥಿಂಕ್ ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಮಾಡೋ ಇದೆಯಾ ಟ್ರೆಡಿಷನ್, ಆ ರೀತಿ ನೀವು ಮಾಡ್ಕೊಳ್ಬೋದು. ಬಟ್ ನಮ್ಮ ಮನೆಯಲ್ಲೇ ನಾವು ಈ ರೀತಿ ಪಾತ್ರೆ, ಇದು ಆಲ್ಮೋಸ್ಟ್ ಒಂದು 3 ಪಾವ್ ಹಿಡಿಯುತ್ತೆ. ಇದು ಬಂದು ಪ್ರೆಸ್ಟೀಜು. ಬಟ್ ನಾನು ಇಲ್ಲಿ ಇವತ್ತು ಮಾಡ್ತಾ ಇರೋದು ಬಂದು 2 ಪಾವು. ಎಣ್ಣೆ ನಾವಿಷ್ಟು ಹಾಕೊಂಡಿದ್ದೀವಿ. ಸೊ ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ, ಆಬ್ವಿಯಸ್ಲಿ ನಮ್ಮ ಮನೆಯಲ್ಲಿ ಒಂದು ಚೂರು ಎಣ್ಣೆನ ಕಮ್ಮಿ ತಿನ್ನೋದ್ರಿಂದ ಒಂದು ಚೂರು ಲೈಟಾಗಿ, ಯಾಕೆಂದರೆ ಲಾಸ್ಟಲ್ಲಿ ನಾವು 1-2 ಸ್ಪೂನ್ ತುಪ್ಪ ಕೂಡ ಹಾಕ್ತೀವಿ. ಸೊ ಹಾಗಾಗಿ ಇಷ್ಟು ಎಣ್ಣೆ ಸರಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ, ಏನೂ ಇಲ್ಲ. ಆನಿಯನ್ ಹಾಕೋದು ಅಥವಾ ಬೇರೆ ಎಲ್ಲ ಹಾಕೋದು ಅದೆಲ್ಲ ಏನೂ ಇರಲ್ಲ. ಯಾಕೆಂದರೆ ಆನಿಯನ್ ನಾವು ಆಲ್ರೆಡಿ ರುಬ್ಕೊಂಡಿರೋದ್ರಿಂದ ಸೊ ಜಾಸ್ತಿ ಹಾಕಕ್ಕೆ ಹೋದರೆ ಸ್ವೀಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಆನಿಯನ್ ಜಾಸ್ತಿ ಹಾಕಲ್ಲ, ಪಟಾಪಟಾಗಿ. ಸೊ ಇದಕ್ಕೆ ನಾನು ಒಂದು 3ರಷ್ಟು ಎಲೆ ಆ್ಯಂಡ್ ಉರಿ ಒಂಚೂರು ಕಮ್ಮಿಯಲ್ಲಿಟ್ಟರೆ ಸೊ ಸಿಯೋದಿಲ್ಲ ಮಸಾಲೆ. ಆ್ಯಂಡ್ 1-2 3ರಷ್ಟು ಈ ಥರ ಹಾಕ್ತಾಯಿದ್ದೀನಿ. ಯಾಕೆಂದರೆ ಆಲ್ರೆಡಿ ಆ ಒಂದು ಪೌಡರಲ್ಲಿ ಎಲ್ಲ ರೀತಿ ಮಸಾಲೆಗಳು ಕೂಡ ಆ್ಯಡ್ ಆನ್ ಆಗಿರುತ್ತೆ. ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಸೋಂಪು, ನಮ್ಮ ಮನೆಯಲ್ಲಿ ಒಂಚೂರು ಸೋಂಪು ಕಮ್ಮಿ ತಿನ್ನೋದು. ಸೊ ಹಾಗಾಗಿ ಇದಕ್ಕೆ ಇನ್ನೊಂಚೂರು ಜಾಸ್ತಿ ಹಾಕಿದ್ರೆ ನಿಮ್ಮ ಮನೆಗಳಲ್ಲಿ
ಸೊ ಇನ್ನ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಕಮ್ಮಿ ಹಾಕಿದ್ದೇನೆ. ಸೊ ಆಲ್ರೆಡಿ ನಾನೊಂದು 2-3 ಎಲೆ ಮತ್ತೆ ಇದು ಹಾಕೊಂಡಿದ್ದೀನಿ. ಇದಾದ್ಮೇಲೆ ಚಿಕನ್ನ ಹಾಕೊಂತೀನಿ. ನಾನಿಲ್ಲಕ್ಕೆ ಒಂದು 2 ಪಾವ್ಗೆ ಒಂದು 600 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಬಿರಿಯಾನಿನಲ್ಲಿ ಚಿಕನ್ನ ತಿನ್ನೋದು ಅಷ್ಟು ಕಮ್ಮಿ. ಸೊ ಹಾಗಾಗಿ ಒಂದು 600 kg, ಸೊ 600 ಗ್ರಾಮು ನಾನಿಲ್ಲಿ ಚಿಕನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಒಂದಿಷ್ಟು ಸ್ವಲ್ಪ ಅರಿಶಿನ, ಅಂಡ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಂಗೆ. ಆಮೇಲೆ ನೋಡಿಕೊಂಡು ನೀವು ಉಪ್ಪು ಹಾಕ್ಬೋದು. ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಹಾಕ್ತಿದ್ದೀನಿ. ಯಾಕಂದ್ರೆ ಮೆಂತ್ಯ ಸೊಪ್ಪು ಹಾಕಿದಾಗ ಅದೊಂದು ಡಿಫ್ರೆಂಟ್ ಫ್ಲೇವರೇ ಬರುತ್ತೆ. ಸೊ ಹಾಗಾಗಿ ಅಂಡ್ ಸ್ವಲ್ಪ ಇವಾಗ ಅರ್ಧ ಏನು ನಾನು ಕೊತ್ತಂಬರಿ ಮತ್ತು ಪುದೀನ ಇಟ್ಕೊಂಡಿದ್ದೀನಿ, ಇದ್ರಲ್ಲಿ ಒಂದು ಅರ್ಧ ಇವಾಗ ಹಾಕೊಂತೀನಿ. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಮುಚ್ಚಬೇಕಾದ್ರೆ ಇನ್ನು ಅರ್ಧ ನಾವು ಹಾಕೊಳ್ಬೋದು. ಜೊತೆಗೆ ಒಂದೇ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ, ಸಣ್ಣ ಕಟ್ ಮಾಡಿಕೊಂಡು. ಇದು ಒಂಚೂರು ನೀರೆಲ್ಲ ಇದಾಗಬೇಕು ರೀತಿನಲ್ಲಿ ಹುರ್ಕೊಂಡು. ನೋಡಿ ವೀಕ್ಷಕರೇ, ಇವತ್ತು ದಿಂಡಿಗಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಇದೇ ಇವತ್ತಿನ ಸ್ಪೆಷಲ್. ಸೊ ಈಗ ಇದನ್ನು ಹೇಗೆ ಪ್ರೋಸೆಸ್ ಮಾಡೋದು, ಹೇಗೆ ಇದನ್ನು ಮಾಡೋದು ಅಂದ್ಬಿಟ್ಟು ಶುರುವಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸೊ ಈಗ ಆಗಲೇ ಹೇಳ್ದಾಗೆ, ನನ್ನ ತಂಗಿ ಹೇಳ್ದಾಗೆ ಇದನ್ನೆಲ್ಲ ಮಾಡ್ತಾ ಹೇಳ್ತಿದ್ರು. ನಾನು ಏನೇ ಮಾತಾವ ನಾನು ಮಾಡ್ಕೊಂಡು ಹೋಗ್ತೀನಿ, ನೀವು ಸುಮ್ಮನೆ ನೋಡ್ತಾ ಇರು ಅಂತ ಹೇಳ್ತಾ ಇದ್ರು. ಹಂಗಾಗಿ ನಾನು ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ಇನ್ನೊಂದು ವಿಷಯ, ಯಾರಾದ್ರೂ ದಿಂಡಿಗಲ್ ಅಂತ ಅಂದ್ರೆ ಎಲ್ಲರೂ ಅವರ ಮನೆಗಳ ರುಚಿಗಳ ತಕ್ಕಂಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳು ಮಾಡ್ಕೊಂಡಿರ್ತಾರೆ. ಇವಾಗ ದಿಂಡಿಗಲ್ಗೆ ಟೊಮೆಟೊ ಅನ್ನೋದು ಹಾಕೋದಿಲ್ಲ, ಬಟ್ ನಮ್ಮ ಮನೆಯಲ್ಲಿ ಒಂದು ಟೊಮ್ಯಾಟೊ ಅನ್ನೋ ಫ್ಲೇವರ್ ಹಾಕಿದಾಗ ಆ ಫ್ಲೇವರ್ ತುಂಬಾ ಇಷ್ಟ. ಸೊ ಹಾಗಾಗಿ ಕೆಲವೊಂದು 1-2 ಚೇಂಜಸ್ಗಳು ನಾವು ಮಾಡ್ಕೊಂಡಿರ್ತೀವಿ. ಬಟ್ ಯಾರಾದ್ರೂ ಇದು ನೋಡಿ ಇದು ಪ್ರಾಪರ್ ಅಲ್ಲ ಅನ್ಸುತ್ತೆ, ಇದು ನಮ್ಮ ಮನೆಗಳಿಗೆ ಟೇಸ್ಟ್ಗಳಿಗೆ ಹೆಂಗೆ ಸೆಟ್ ಆಗುತ್ತೆ ಅನ್ನೋ ರೀತಿನಲ್ಲಿ ನಾವು ಕೆಲವೊಂದು 1-2 ಚೇಂಜಸ್ಗಳು ಮಾಡಿರ್ತೀವಿ. ಬಟ್ ಆಲ್ಮೋಸ್ಟ್ 95% ಪ್ರೊಸೀಜರು ಪ್ರತಿಯೊಂದೂ ಕೂಡ ಸೇಮೇ ಇರುತ್ತೆ. ಅಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಮನೆಯಲ್ಲಿ ಸುಮಾರು ಥರ ಚಿಕನ್ಗಳು ಮಾಡ್ತಾ ಇರ್ತಾರೆ, ವೆರೈಟಿ ಮಾಡ್ತಾ ಇರ್ತಾರೆ. ನನ್ನ ತಂಗಿ ದಿಂಡಿಗಲ್ ಬಿರಿಯಾನಿ ಮಾಡ್ತಾರೆ. ನಮ್ಮಮ್ಮ ಬಂದು ಆಲ್ಮೋಸ್ಟ್ ಚಿಕನ್ 65 ಮಾಡ್ತಾರೆ. ಅದು ಬಿಟ್ಟು ಲೈಕ್ ಕಬಾಬ್ ಥರದಲ್ಲೇ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ತಾರೆ. ಸೊ ಏನಂದ್ರೆ ಇದೆಲ್ಲ ಮಾಡ್ತಾ ಇರ್ತಾರೆ ಅವರು. ಯಾಕಂದ್ರೆ ನಮ್ಮ ಅಮ್ಮಂದು ನನ್ನ ತಂಗಿದ ಕೈ ರುಚಿಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಅಟ್ಲೀಸ್ಟ್ ನಿಮ್ಗಳಿಗೂ ಇದ್ರ ಬಗ್ಗೆ ಟೇಸ್ಟ್ಗಳು ನಿಮಗೂ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇದನ್ನೆಲ್ಲ ನಮ್ದೆಲ್ಲ ಫುಲ್ ರೆಡಿ ಆಗ್ತಾ ಇದ್ದಂಗೆ ನೋಡ್ತೀವಿ. ಅದಾದ್ಮೇಲೆ ನಿಮ್ಗೆ ಇದನ್ನ ತೋರಿಸಿದಾಗ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅವಾಗ ನಿಮ್ಗೆ ಹೇಗೆ ಅನ್ಸುತ್ತೆ, ರುಚಿ ಹೇಗೆ ಇಷ್ಟ ಆಗುತ್ತೆ ಅದೆಲ್ಲ ಕಮೆಂಟ್ ಮಾಡಿ ಹೇಳಿ ನಮ್ಗೆ. ಹಾಗೆ ಇದರಲ್ಲಿ ಪ್ರತಿಯೊಂದು ಕೂಡ ನೀವೇನೇನು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀರಾ, ಯಾವ್ದು ಫ್ಯಾನ್ಸಿ ಐಟಮ್ಸ್ಗಳು, ಕ್ರೀಮ್ ಅವೆಲ್ಲ ಏನೂ ಇರೋದಿಲ್ಲ. ಅಂಡ್ ನಮ್ಮ ಒಂದು ಉದ್ದೇಶ ಏನು ಅಂದ್ರೆ ಮನೆಯಲ್ಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡ್ಕೊಂಡು ಹೆಂಗೆ ಅದರಲ್ಲಿ ಟೇಸ್ಟಿಯಾಗಿ ಮಾಡಬಹುದು ಅನ್ನೋದು ಒಂದು. ಏನಂತ ಅಂದ್ರೆ ನಮ್ಮ ಚಾನೆಲ್ನ ಏನು ನೇಮ್ ಇದೆ, ಸರಳ ಸಂಚಾರಿ ಅಂತ. ಸೊ ಸರಳತೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇರುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಯೂಸ್ ಮಾಡ್ಕೊಂಡು ಈ ಪ್ರತಿಯೊಂದು ಐಟಮ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಚಿಕನ್ ಹಾಕಿದ್ಮೇಲೆ ಈ ರೀತಿ ಒಂದು ಚೂರು ಎಣ್ಣೆ ಬಿಟ್ಕೊಳ್ಳೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ನಾವು ಇವಾಗ ಇಲ್ಲಿ ರುಬ್ಕೊಂಡಿರಂತ ಏನಿದೆ ಮಸಾಲೆ ಇದನ್ನ ಹಾಕಿದಾಗ ಸೊ ಒಂದು ಚೂರು ಚಿಕನ್ ಒಂದು ಸ್ವಲ್ಪ ಬೆಂದಿದೆ ಅನ್ನೋ ರೀತಿ ಎಣ್ಣೆನಲ್ಲಿ ಒಂದು ಚೂರು ಬೇಯಿಸ್ಕೊಂಡಾದ್ಮೇಲೆ ಏನಕ್ಕಂದ್ರೆ
ಹಸಿ ವಾಸನೆ ಇದ್ರೆ ಆ ಟೇಸ್ಟ್ ಅನ್ನೋದು ನೀವು ಚಿಕನ್ ತಿನ್ಬೇಕಾದ್ರೆ ಬಿರಿಯಾನಿನಲ್ಲಿ ಅಷ್ಟು ನಿಮ್ಗೆ ಒಳ್ಳೆ ರೀತಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಒಂಚೂರು ಚಿಕನ್ ನ ಎಣ್ಣೆನಲ್ಲಿ ಅರ್ಶಿನ ಮತ್ತೆ ಉಪ್ಪು ಎಣ್ಣೆಲ್ಲ ಹಾಕಿ ಒಂಚೂರು ಹುರಿದಾದ್ಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಮಾಡ್ಕೊಂಡಿರೋಂಥ ಪೇಸ್ಟ್ ನ ಇದಕ್ಕೆ ಹಾಕಿ ಇನ್ನೊಂದು 5 ನಿಮಿಷ ಅಂದ್ರೆ ಬೇಯಿಸ್ಕೊಳ್ಬೇಕು. ಹಾಗಾಗಿ ಆ ಫ್ಲೇವರು ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಚಿಕನ್ಗೆ ಹೋದಾಗ ಹಸಿ ವಾಸನೆ ಎಲ್ಲ ಹೋಗಿ ನಿಮಗೆ ಈವನ್ ಬಿರಿಯಾನಿ ಜೊತೆ ಚಿಕನ್ ನ ತಿಂದಾಗ್ಲೂ ಕೂಡ ಅದೊಂದು ಟೇಸ್ಟ್ ನಿಮ್ಗೆ ಕೊಡುತ್ತೆ. ಇನ್ಸ್ಟೆಡ್ ಆಫ್ ಬ್ಲೆಂಡ್ ಲೈಕ್ ನಿಮ್ಗೆ ಅಂದ್ರೆ ಸ್ವಲ್ಪ ನಿಮ್ಗೆ ಆ ಒಂದು ನಾರ್ಮಲ್ ಹಸಿ ಬರೀ ಉಪ್ಪಿಂದ ತಿಂದಿರೋ ರೀತಿಯಲ್ಲಿ ನಿಮ್ಗೆ ಇದು ಟೇಸ್ಟ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಅಂತ ಕುದೀತಾ ಇದೆ. ಇಲ್ಲಿಂದನೇ ಗುಮ್ ಅಂತ ವಾಸನೆ ಬರ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಫ್ಲೇವರೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನ ನಿಮ್ಗೆ ಇವಾಗ್ಲೇನೆ ನಮ್ಮ ಮನೆಗಳಲ್ಲಿ ಈ ರೀತಿಯಾಗ್ಲೇನೆ ಒಂಚೂರು ಬೆಂಡ್ ಆದ್ಮೇಲೆ ಹೀಗೆ ಬೇಕಾದ್ರೂ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಬರೀ ಇಷ್ಟೇ ಕೂಡ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಪೌಡರ್ಗಳು ಏನೋ ಹಾಕ್ತಾರೆ. ಬಿಕಾಸ್ ಇವಾಗ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಫೀಲ್ ಆಗ್ತಾ ಇದೆ. ಆ ಒಂದು ಸ್ಮೆಲ್ ಇರ್ಬೋದು ಪ್ರತಿಯೊಂದನ್ನು ಅಂತ ಇದೆ ನೋಡಿ. ಇವಾಗ ಈ ರೀತಿ ಒಂಚೂರು ಎಣ್ಣೆ ಬಿಟ್ಕೊಂಡಾಗ ನಾವೊಂದು 10 ನಿಮಿಷ ಆಗಿದೆ. ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನ ಫ್ರೈ ಮಾಡಿ. ಸೊ ಇವಾಗ ಈ ಒಂದು ಸ್ಟೇಜ್ ನಲ್ಲಿ ನಾನು 4 ಹಾಕ್ತಾ ಇದ್ದೀನಿ. ಅಂಡ್ ಇದು ನಾವು 2 ಲೋಟಕ್ಕೆ ಮಾಡ್ತಾ ಇರೋದು ಬಿರಿಯಾನಿ. ಸೊ ಹೀಗೆ ನೀವು ನೋಡ್ಬೋದು ಕಲರ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ನಾನು ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಫ್ಲೇವರ್ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಆ ಕಲರ್ ಇರ್ಬೋದು. ನೀವು ಕೂಡ ಯಾವ್ದೋ ರೆಸ್ಟೋರೆಂಟ್ ಅಲ್ಲಿ ಹೋಗಿ ತಿಂದಿರ್ತೀರ. ಅವಾಗ ಫ್ಲೇವರು ಆ ಒಂದು ಕಲರ್ ಇರ್ಬೋದು ಆಲ್ರೆಡಿ ನಾವು ನೋಡ್ತಾ ಇದೀವಿ. ಸ್ವಲ್ಪ ನಾವು ಟೊಮ್ಯಾಟೊ ಹಾಕಿರೋದ್ರಿಂದ ಒಂದು 5-10% ಅಷ್ಟು ಕಲರ್ ಚೇಂಜ್ ಬರ್ಬೋದು. ಈ ರೀತಿ ಲೈಕ್ ಮತ್ತೆ ಒಂದು 5 ನಿಮಿಷ ಹೀಗೇನೆ ಒಂಚೂರು ಸ್ಟವ್ ಮೇಲೆ ಬಿಡಬೇಕು. ಒಂದು 5 ನಿಮಿಷ ಆದ್ಮೇಲೆ ಇಲ್ಲೊಂದು ಇಲ್ಲಿದೆ. ಈ ಅರ್ಧ ಬೊಟ್ಲಷ್ಟು ನಾವು ಮೊಸರು ಹಾಕ್ಬೇಕು. ನಾವಿಲ್ಲಿ ಯೂಸ್ ಮಾಡ್ತಾ ಇರೋ ಅಕ್ಕಿ ಬಂದು ಜೀರಾ ಸಾಂಬಾರ್ ರೈಸ್. ಬಿಕಾಸ್ ಇದರಲ್ಲಿ ಒಂದು ಸ್ಮೆಲ್ ಇರ್ಬೋದು, ಆ ಬಿರಿಯಾನಿ ಟೇಸ್ಟ್ ಇರ್ಬೋದು, ಕಂಪ್ಲೀಟ್ಲಿ ನಿಮ್ಗೆ ರೆಸ್ಟೋರೆಂಟ್ ಸ್ಟೈಲೇ ನಿಮ್ಗೆ ಅನ್ಸುತ್ತೆ. ಅಲ್ಲಿ ತಿಂದ ರೀತಿನೇ ನಿಮ್ಗೆ ಅನ್ಸುತ್ತೆ. ಸೊ ಹಾಗಾಗಿ ಇದನ್ನ ಒಂದು ಅರ್ಧ ಗಂಟೆ ಮುಂಚೆ ನಾನೊಂದು ನೆನ್ಸಿಟ್ಕೊಂಡಿದ್ದೀನಿ. ನಾರ್ಮಲ್ ಕೋಲ್ಡ್ ವಾಟರ್ ಅಲ್ಲಿ, ಅಂದ್ರೆ ನಾರ್ಮಲ್ ವಾಟರ್ ಅಲ್ಲಿ, ಕೋಲ್ಡು ಅಲ್ಲ ಹಾಟು ಅಲ್ಲ, ನಾರ್ಮಲ್ ವಾಟರ್ ಅಲ್ಲಿ ನಾನು ಇದನ್ನ ಒಂದು ಅರ್ಧ ಗಂಟೆ ಮುಂಚೆ ನೆನ್ಸಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಮಸಾಲೆ ಎಲ್ಲ ಆದ್ಮೇಲೆ ಸೊ ನಾವಿಲ್ಲಿ ಅಕ್ಕಿನ ಕೂಡ ಡೈರೆಕ್ಟ್ ಆಗಿ ಹಾಕ್ಬೋದು. ಅದಾದ್ಮೇಲೆ ಕುಕಿಂಗಿಗೆ ಯಾಕೆ ನೆನ್ಸಿಟ್ಕೊಂತೀವಿ ಅಂತ ಅಂದ್ರೆ ಸ್ವಲ್ಪ ಒಂದು ಸಾಫ್ಟ್ನೆಸ್ ಬರಲಿ, ಆಮೇಲೆ ಅದು ತಿಂದಾಗ ನಿಮ್ಗೆ ಅಕ್ಕಿ ತರ ಅನ್ಸ್ಬಾರ್ದು. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ನೆನ್ಸಿಟ್ಕೊಂಡ್ರೆ ಸೊ ನಿಮ್ಗೆ ಆ ಸಾಫ್ಟ್ನೆಸ್ ಅಕ್ಕಿನಲ್ಲಿ ಬೇಕಾಗುತ್ತೆ. ಮಕ್ಕಳು ಯಾರಾದ್ರೂ ಏಜ್ ಆದವ್ರು ಇದ್ದಾಗ ಸೊ ಅವ್ರು ತಿನ್ನೋದಕ್ಕೂ ಕೂಡ ಈಸಿ ಇರುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆ ನಾನು ಇದನ್ನ ನೆನ್ಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಾದ್ಮೇಲೆ ಇನ್ನೊಂದು ಡಿಶ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಚಿಲ್ಲಿ ಚಿಕನ್ ಮಾಡ್ತಾ ಇದಾರಂತೆ. ಇವಾಗ 2 ಡಿಶ್ ನಮ್ಮ ಮನೆಯಲ್ಲಿ, ಒಂದು ದಿಂಡಿಗಲ್ ಬಿರಿಯಾನಿ, ಒಂದು ಚಿಲ್ಲಿ ಚಿಕನ್ಗೋಸ್ಕರ. ಈಗ ಸದ್ಯಕ್ಕೆ ದಿಂಡಿಗಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಚಿಲ್ಲಿ ಚಿಕನ್ ನೆಕ್ಸ್ಟ್ ಇರುತ್ತೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರಸಾರ ಮಾಡ್ತೀವಿ. ಸೊ ಇವಾಗ ಈ ಸ್ಟೇಜ್ ನಲ್ಲಿ ನೀವು ನೋಡ್ಬೋದು ಮಸಾಲೆ ಒಂಚೂರು ಎಲ್ಲ ಚಿಕನ್ಗೆಲ್ಲ ಹಿಡ್ಕೊಂಡಿದೆ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನ ಹಾಕ್ತೀನಿ. ಅಂಡ್ ಯಾವತ್ತು ನೀವು ಮೊಸರೆಲ್ಲ ಹಾಕ್ಬೇಕಾದ್ರೆ ಉರಿ ಲೈಕ್ ಫ್ಲೇಮ್ ಒಂಚೂರು ಜಾಸ್ತಿ ಇಟ್ಕೊಂಡು ಮಾಡಬೇಕು. ಯಾಕೆ ಅಂತಂದ್ರೆ ಅದು
ಮೊಸರು ಒಡಕ್ಲಿ ತರ ಆಗ್ಬಾರ್ದು. ಸೊ ಕ್ಲೀನ್ ಆಗಿ ಆ ಮಸಾಲೆ ಜೊತೆ ಬ್ಲೈಂಡ್ ಆಗ್ಬೇಕು. ಸೊ ಹಾಗಾಗಿ ಉರಿ ಹೈನಲ್ಲಿ ಇಟ್ಕೊಂಡೇನೆ ಕೂಡ ನೀವು ಮೊಸರನ್ನ ಕೂಡ ಹಾಕಿ. ಆ ಮೊಸರು ಕ್ಲೀನ್ ಆಗಿ ಬ್ಲೈಂಡ್ ಆಗೋ ತನಕ ಒಂಚೂರು ಈ ತರ ಮಾಡ್ತಿದ್ರೆ ಒಡಕ್ಲಿ ಕಾಣಿಸಲ್ಲ. ಎಷ್ಟು ಘಮ್ ಅಂತ ಇದೆಲ್ಲ ಆಗ್ಲೇ. ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ನಮಗೆ ಇಲ್ಲಿಂದನೇ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟೊಂದು ಗಮ್ ಅಂತ ಇದೆ. ಸೊ ನಿಮಗೂ ಇದು ಇಷ್ಟ ಆಗೇ ಆಗುತ್ತೆ. ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ. ಇದಕ್ಕೆ ಒಂದು ಸ್ಪೂನಿನಷ್ಟು ಚಿಲ್ಲಿ ಪೌಡರ್ನ ಹಾಕಬೇಕು. ಒಂದು ಲೋಟ ಅಕ್ಕಿಗೆ 1 ಸ್ಪೂನ್ ಹಾಕೋದಾದ್ರೆ ನಾನು 2 ಲೋಟ ಅಕ್ಕಿ ಹಾಕಿರೋದ್ರಿಂದ ಒಂದು 2 ಸ್ಪೂನ್ ಹಾಕ್ತೀನಿ. ಅಂಡ್ ನಾನಿಲ್ಲಿ ಒಂಚೂರು ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನು ಗ್ರೀನ್ ಚಿಲ್ಲಿನೇ ಆಲ್ರೆಡಿ ಹಾಕಿದ್ದೀನಿ. ಸೊ ಅದ್ರ ಫ್ಲೇವರ್ ಒಂಚೂರು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನಾರ್ಮಲ್ ಖಾರದ ಅಂದ್ರೆ ಚಿಲ್ಲಿ ಪೌಡರ್ ಬದಲು ನಾನಿಲ್ಲಿ ನಿಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಕಲರ್ನ ಜಾಸ್ತಿ ತೋರ್ಸೋ ರೀತಿ. ಸೊ ಇದು ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ನೀವು ನೋಡ್ಬೋದು ಎಣ್ಣೆನೂ ಜಾಸ್ತಿ ಇಲ್ಲ, ಯಾಕಂದ್ರೆ ನಾನು ಲಾಸ್ಟ್ ತುಪ್ಪ ಹಾಕೋದ್ರಿಂದ. ಸೊ ಇಲ್ಲಿ ನಾನು ಒಂಚೂರು ಎಣ್ಣೆನೂ ಇದು ಮಾಡಿದ್ದೀನಿ. ಅಂಡ್ ಒಂಚೂರು ಇದು ನೀವು ಪೌಡರ್ ಹಾಕಿದ್ಮೇಲೆ ಒಂಚೂರು ಎಣ್ಣೆ ಬಿಡೋವರೆಗೂ ಬಿಟ್ಟು ಅದಾದ್ಮೇಲೆ ನಾವು ಅಕ್ಕಿ ನೀರೆಲ್ಲ ಹಾಕ್ಬೋದು. ಬಟ್ ಈ ತರ ಪೌಡರ್ ಹಾಕಿದ್ಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, 5 ರಿಂದ 10 ನಿಮಿಷ. ಅದಾದ್ಮೇಲೆ ನಾವು ಬರೀ ನೀರ್ ಹಾಕಿ ಆಮೇಲೆ ಅಕ್ಕಿ ಹಾಕಿದ್ರೆ ನೋಡಿ. ನೋಡಿ ಇದರಲ್ಲಿ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಅಂದ್ರೆ ಚಿಕನ್ಗೆ ಮಸಾಲೆ ಟೇಸ್ಟ್ ಎಲ್ಲ ಆಲ್ರೆಡಿ ಬಿಟ್ಕೊಂಡಿದೆ. ಸೊ ಇವಾಗ ಈ ಸ್ಟೇಜ್ ನಲ್ಲಿ ನಾವೇನ್ ಮಾಡ್ತೀವಿ, ನೀರನ್ನು ಹಾಕೊಂತೀವಿ. ಸೊ ನಾನು ಪಾತ್ರದಲ್ಲಿ ಮಾಡೋದ್ರಿಂದ 1 ಲೋಟ ಅಕ್ಕಿಗೆ ನಾನು 2ರಷ್ಟು ನೀರು ಹಾಕೊಂತೀನಿ. ಅಂಡ್ ನಮ್ಮ ಮನೆಯಲ್ಲಿ ಒಂಚೂರು ಲೈಕ್ ಮಕ್ಕಳೆಲ್ಲ ಇರೋದ್ರಿಂದ ಒಂಚೂರು ಮೆತ್ತು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 4 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಈಗ ಸೊ ಆ ಕಲರ್ ಯಾವ ರೀತಿ ಕಾಣ್ತಾ ಇದೆ ಇವಾಗ ಎಕ್ಸ್ಪೆಕ್ಟ್ ಮಾಡಿ, ಲೈಕ್ ಇದು ಆದ್ಮೇಲೆ ಯಾವ ರೀತಿ ಬರ್ಬೋದು ಅನ್ನೋದು ಐ ಥಿಂಕ್ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ನೀರನ್ನ ಹಾಕಿದ್ದೀನಿ. ಸೊ ಇದೊಂಚೂರು ಕುದಿ ಬರೋವರೆಗೂ, ಯಾಕೆಂದ್ರೆ ಅದು ಕುದಿ ಬಂದಾಗ ನಿಮ್ಗೆ ಉಪ್ಪು ಖಾರ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ್ಮೇಲೆ ನಾವ್ ಇದಕ್ಕೆ ಅಕ್ಕಿನ ಹಾಕ್ತಿವಿ. ಅದಾದ್ಮೇಲೆ ಅದ್ರ ಅಕ್ಕಿನ ಹಾಕಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಯಾಕಂದ್ರೆ ನಾವು ಮೊಸರು ಹಾಕೋದ್ರಿಂದ ಆಲ್ರೆಡಿ ಹುಳಿ ಇರುತ್ತೆ. ಬಟ್ ಸ್ಟಿಲ್ ನಾವೊಂದು ಅರ್ಧ ನಿಂಬೆಹಣ್ಣು ಹಾಕಿದಾಗ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಸೊ ನೋಡಿ ಈ ರೀತಿ ಕುದಿಬೇಕಾದ್ರೆ ನಾವು ಅಕ್ಕಿನ ಹಾಕೊಳ್ಳೋಣ. ಆಲ್ರೆಡಿ ನಾನು ತೊಳೆದು ಎಲ್ಲ ಇಟ್ಟಿದ್ದೀನಿ. ಅರ್ಧ ಗಂಟೆ ಆಗ್ಲೇ ನಾನು ಹೇಳ್ದಂಗೆ ಒಂದು ಅರ್ಧ ಗಂಟೆ ನೆನೆಸಿ ತೊಳೆದು ಇಟ್ಟಿರೋ ಅಕ್ಕಿ. ಈ ರೀತಿ ಅಕ್ಕಿ ಹಾಕಿದ್ಮೇಲೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಬೋದು. ಸೊ ನಾವು ಆಲ್ರೆಡಿ ನಾನು ಅದ್ರ ಬದಲು ಟೊಮ್ಯಾಟೊ ಹಾಕಿರೋದ್ರಿಂದ ನಾನು ಆ ಒಂದು ಪಾರ್ಟ್ ಸ್ಕಿಪ್ ಮಾಡ್ತೀನಿ. ಕೆಲವರಿಗೆ ಟೊಮ್ಯಾಟೊ ಬೇಡ ಅಂದ್ರೆ ಲಾಸ್ಟ್ ಅಲ್ಲಿ ಅವರು ನಿಂಬೆಹಣ್ಣು ರಸನ ಹಾಕ್ಬೋದು. ಯಾಕೆಂದ್ರೆ ಬಿರಿಯಾನಿ ಯೂಸ್ಲಿ ನಿಂಬೆಹಣ್ಣು ಹಾಕ್ತಾಗ್ಲೇ, ಬಟ್ ನಾನು ಟೊಮ್ಯಾಟೋನ ಆಡ್ ಮಾಡ್ಕೊಂಡಿರೋದ್ರಿಂದ ಅದನ್ನ ನಾನು ಈ ಸ್ಟೇಜ್ ಸ್ಕಿಪ್ ಮಾಡ್ತೀನಿ. ಬೇಕು ಅನ್ನೋರು ಟೊಮ್ಯಾಟೊ ಸ್ಕಿಪ್ ಮಾಡಿ ನಿಂಬೆಹಣ್ಣ ಹಾಕಿ. ಸೊ ಈ ರೀತಿ ಕುದಿ ಬಂದಾಗ ಒಂಚೂರು ನಂದು ಸ್ವಲ್ಪ ಉಪ್ಪು ಹಾಕ್ಬೇಕಾದ್ರೆ
ಲೈಕ್ ಯಾವಾಗಲೂ ಒಂಚೂರು ಉಪ್ಪು ಜಾಸ್ತಿ ಆಗ್ಬರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಹಾಕೊಂಡು ಆಮೇಲೆ ನಾನು ಟೇಸ್ಟ್ ಮಾಡಿ, ಈ ಸ್ಟೇಜ್ನಲ್ಲಿ ನೀವು ಉಪ್ಪು ಖಾರನ ಟೇಸ್ಟ್ ಮಾಡಿದಾಗ ನಿಮ್ಗೆ ಆ್ಯಕ್ಚುಲಾಗಿ ಗೊತ್ತಾಗುತ್ತೆ. ಸೊ ಯಾಕೆಂದರೆ ಇದು ಆಲ್ರೆಡಿ ಕುದಿ ಬಂದಿರುತ್ತೆ ಮಸಾಲೆ ಎಲ್ಲ. ಸೊ ಇವಾಗ ನಿಮ್ಗೆ ಆ್ಯಕ್ಚುಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದು ಸರಿ ಟೇಸ್ಟ್ ನೋಡಿ, ಅದ್ರ ಪ್ರಕಾರ ಉಪ್ಪು ಬೇಕಾದರೆ ಹಾಕ್ಬೋದು. ಪ್ರತಿಯೊಂದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಖಾರ ಪ್ರಾಪರ್ ನಮ್ಮ ಒಂದು ಫ್ಯಾಮಿಲಿಗೆ ಹೆಂಗೆ ನಾವು ನಮ್ಮ ಮನೆಗಳಲ್ಲಿ ತಿಂತಿರ್ತೀವಿ ಹಂಗೆ ಇದೆ. ಸೊ ಹಾಗಾಗಿ ಈ ಸ್ಟೇಜ್ ನಲ್ಲಿ ನಾವೇನು ಕೊತ್ತಂಬರಿ ಪುದೀನ ಒಂಚೂರು ಇದು ಮಾಡಿದ್ವಿ ಅದನ್ನ ನೀವು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತು ಅಂದ್ರೆ ಒಂಚೂರು ಇಲ್ಲಿ ಈ ತರ ಎಗರುತ್ತಾ ಇರುತ್ತೆ. ಸೊ ಹಾಗಾಗಿ ಒಂಚೂರು ಅದನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಉರಿ ಒಂಚೂರು ಕಮ್ಮಿ ಮಾಡ್ಕೊಂತೀನಿ. ಸೊ ನೀವು ನೋಡ್ಬೋದು ಪ್ರತಿಯೊಂದು ಕೂಡ ಕಲರ್ ಇರ್ಬೋದು, ಪೂರ್ತಿ ಇವನ್ ಇಮ್ಯಾಜಿನ್ ಕೂಡ ಮಾಡ್ಕೋಬಹುದು ನಾವು ಹಿಂಗ್ ಬರ್ಬೋದು ಅಂತ. ಸೊ ಹಾಗಾಗಿ ಈ ಒಂದು ಸ್ಟೇಜ್ ನಲ್ಲಿ ನಾನು ಏನ್ ಮಾಡ್ತೀನಿ, ಲಿಡ್ನ ಈ ರೀತಿ ಕ್ಲೋಸ್ ಮಾಡಿ ಎಲ್ಲೂ ಗಾಳಿ ಹೋಗ್ತಿರೋ ರೀತಿ, ಏರ್ ಪಾಸ್ ಆಗ್ತಿರೋ ರೀತಿ ನಂತರ ಕ್ಲೋಸ್ ಮಾಡಿ. ಸೊ ಒಂದು 5 ನಿಮಿಷದಲ್ಲಿ ನಾನು ಒಂಚೂರು ತೆಗೆದು, ಸಿನ್ಸ್ ನಾನು ಪಾತ್ರೆನಲ್ಲಿ ಮಾಡೋದ್ರಿಂದ ಕೆಳಗಡೆ ಒಂಚೂರು ಇದಾಗ್ಬೋದು ಅನ್ನೋ ಕಾರಣದಿಂದ ನಾನು ಒಂದು 5 ನಿಮಿಷದಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ತೀನಿ. ಸೊ ದಟ್ ಮಸಾಲೆ ಕೂಡ ಪೂರ್ತಿ ಅಕ್ಕಿಗೆ ಅನ್ನಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ಈ ರೀತಿ ಕ್ಲೋಸ್ ಮಾಡಿ ಪೂರಿ ಐನಲ್ಲಿ ಬಿಟ್ಟಿರ್ತೀನಿ. ಒಂಚೂರು ಇದಕ್ಕೆ ನೀರು ಕಮ್ಮಿ ಆದ್ಮೇಲೆ ಫ್ಲೇಮ್ನ ಕಮ್ಮಿ ಮಾಡಿ ಪೂರ್ತಿ ಸ್ಲಿಮ್ ಅಲ್ಲಿ ಇಟ್ಟು ಹಾಗೆ ಒಂದು 15 ನಿಮಿಷ ಬಿಟ್ರೆ ಬಿರಿಯಾನಿ ರೆಡಿ. ನೋಡಿ ಈ ರೀತಿ ಸ್ಟೇಜ್ ಅಲ್ಲಿ ಒಂದು ಚೂರು ನೀರಿದೆ, ಒಂದು ಚೂರು ಇದ್ರಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಅರ್ಧ ನೀರು ಖಾಲಿ ಆಗಿದೆ. ಸೊ ಈ ರೀತಿ ಸ್ಟೇಜ್ ನಲ್ಲಿ ನೀವು ಇದನ್ನ ಈ ರೀತಿ ಮಾಡಿ ಒಂದು ಸರಿ ತಿರುಗಿ ಮುಚ್ಚಿ ಒಂದು ಚೂರು ಸಿಮ್ ಅಲ್ಲಿ ನೀವು ಇದನ್ನ ಇಟ್ರೆ, ಸೊ ಅದು ಇದಾದ್ಮೇಲೆ ಒಂದು 15 ನಿಮಿಷ 20 ನಿಮಿಷ ಹೀಗೆ ಬಿಟ್ಟು ಓಪನ್ ಮಾಡದೆ ಬಿಟ್ಟಾಗ, ಸೊ ಬೇಕಾದ್ರೆ ಮಧ್ಯ ಒಂದ್ಸರಿ ತೆಗ್ದು ಅದು ಮಸಾಲೆ ಎಲ್ಲ ಒಂದೊಂದ್ಸರಿ ನೋಡಿ ಇಲ್ಲಿ ಹಂಗೆ ಮೇಲೆ ಉಳ್ಕೊಂಡ್ಬಿಟ್ಟಿರುತ್ತೆ, ಕೆಳಗಡೆ ಹಂಗೆ ಇರುತ್ತೆ. ಅವಾಗ ನೀವು ಒಂದ್ಸರಿ ತೆಗೆದು ಒಂದು 10 ನಿಮಿಷದಲ್ಲಿ ತಿರುಗಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ರೆ ಸೊ ಅದು ಪ್ರಾಪರ್ ಆಗಿ ಆಗಿರುತ್ತೆ. ಅಂಡ್ ಬಟ್ ಪದೇ ಅದನ್ನ ಓಪನ್ ಮಾಡಿ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ನಾನಿಲ್ಲಿ ಕೆಲವರು ಕೆಳಗಡೆ ಹಂಚಿಟ್ಟು ದಮ್ ಕಟ್ಟೋದು ಆ ತರ ಮಾಡ್ತಾರೆ. ಬಟ್ ನಾವು ಸಿಂಪಲ್ ಆಗಿ ಆಲ್ರೆಡಿ ಹೇಳ್ದಂಗೆ ಮನೆಯಲ್ಲಿ ಇರೋದ್ರಿಂದ ದಮ್ ಕಟ್ಟ ಅವಶ್ಯಕತೆ ಇಲ್ಲ. ಬಟ್ ಲಿಡ್ನ ಟೈಟಾಗಿ ಕ್ಲೋಸ್ ಮಾಡಿ ಎಲ್ಲೂ ಕೂಡ ಏರ್ ಪಾಸ್ ಆಗದೆ ಇಟ್ಬಿಟ್ರೆ ಐ ಥಿಂಕ್ ಸಿಂಪಲ್ ವೇನಲ್ಲಿ ಅದು ದಿಂಡಿಗಲ್ ಬಿರಿಯಾನಿ ರೆಡಿ ಆಗುತ್ತೆ. ಗೈಸ್ ನಾನು ಆಲ್ರೆಡಿ ಹೇಳ್ದಂಗೆ ಒಂದು 10 ನಿಮಿಷ ಆಗಿದೆ. ಸೊ ಇವಾಗ ನೀವು ನೋಡ್ಬೋದು, ಸೊ ಆ ಮಸಾಲೆ ಎಲ್ಲ ನೀರು ಉಳ್ಕೊಂಡೇ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಒಂದು ಸರಿ ಅದನ್ನ ಈ ರೀತಿ ಸ್ವಲ್ಪ ಅಕ್ಕಿ ಬೇಕು ಕೂಡ ಹಾಕಬಾರ್ದು, ಲೈಟ್ ಆಗಿ, ಅದಕ್ಕೋಸ್ಕರ ನಾನು ಇದನ್ನು ಇದು ಕೂಡ ಮರದ ತಗೊಂಡಿದ್ದೀನಿ. ಸೊ ಒಂದು ಸರಿ ನೀರಲ್ಲಿ ಸೈಡ್ಸ್ ಇಂದ ನಾನು ಆಲ್ರೆಡಿ ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿದ್ರಿಂದ ಅರ್ಧ ಗಂಟೆ ಇದ್ದು ಆಲ್ರೆಡಿ ನೀವು ನೋಡ್ಬೋದು ಆಲ್ರೆಡಿ ಬೆಂದಿದೆ 80%. ಇನ್ನೊಂದು ಚೂರು 20% ಯಾವಾಗ ಬೇಯಬೇಕು ಅನ್ಸುತ್ತೆ ಅವಾಗ ಸರಿ ಥರ ಮಾಡಿ ಇದು ನೋಡ್ಬೋದು. ಕಲರ್ ಇರ್ಬೋದು, ಆ ಟೆಕ್ಸ್ಚರ್ ಇರ್ಬೋದು. ಜಾಸ್ತಿ ಇದು ಮಾಡಕ್ ಹೋಗ್ಬಾರ್ದು, ಸ್ವಲ್ಪ ಈ ರೀತಿ ಮಾಡಿ ಇನ್ನೊಂದು 10 ನಿಮಿಷ ಈ ರೀತಿ ಬಿಟ್ರೆ ದಿಂಡಿಗಲ್ ಬಿರಿಯಾನಿ ರೆಡಿ ಆಗುತ್ತೆ. ಗೈಸ್ ನಾವು ಆಲ್ರೆಡಿ ಹೇಳ್ದಂಗೆ 10 ನಿಮಿಷ ಆಗಿದೆ ಇವಾಗ. ಸೊ ನೀವು ನೋಡ್ಬೋದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸರಿ ಈ ತರ ತಿರುಗಿ ನೀವು ಸ್ಟವ್ನ ಆಫ್ ಮಾಡ್ಬೋದು. ಇವಾಗ ಅಕ್ಕಿ ಇರ್ಬೋದು ಪ್ರತಿಯೊಂದು ಬೆಂದಿದೆ. ಸೊ ನೀವು ಬಿಸಿ ಇದ್ದಾಗ ಜಾಸ್ತಿ ತಿರ್ಗ್ಸಕ್ ಹೋಗ್ಬಾರ್ದು, ಈ ರೀತಿ ಬರೀ ಸೈಡ್ ಅಲ್ಲಿ ತಿರ್ಗಿಸಿದ್ರೆ, ಇಲ್ಲ ಅಂದ್ರೆ ಅದು ಅಕ್ಕಿ ಕಟ್ ಆಗೋ ಚಾನ್ಸಸ್ ಇದೆ, ಯಾಕೆಂದ್ರೆ ನಾವು ಆಲ್ರೆಡಿ ನೆನ್ಸು ಕೂಡ ಇದೀವಿ. ಸೊ ಹಾಗಾಗಿ ಬರೀ ಹಿಂಗೆ ಮೇಲಿಂದ ಒಂಚೂರು ಕೆಳಗಡೆ ಈ ರೀತಿ ಮಾಡಿ, ಯಾಕೆಂದ್ರೆ ಒಂಚೂರು ಕಲರ್ಗಳು ವ್ಯತ್ಯಾಸಗಳು ಬರುತ್ತೆ, ಕೆಳಗಡೆ ಒಂಚೂರು ಇದಿರುತ್ತೆ. ಸೊ ಈ ರೀತಿ ನೋಡ್ಬೋದು
ನೋಡಿ. ವೀಕ್ಷಕರೇ ನೋಡ್ತಾ ಇದ್ರಲ್ಲ, ದಿಂಡಿಗಲ್ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಕಲರ್ ಟೆಕ್ಸ್ಚರ್ ನೋಡಿದಾಗಲೇ ನಿಮ್ಗೆ ಅನ್ಸುತ್ತೆ ತಿನ್ಬೇಕು ಇವಾಗ ಅಲ್ಲಿಂದ ಅಂತ ಇದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ತುಂಬಾ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ನೀವು ಒಂದ್ ಸ್ವಲ್ಪ ತಗೊಂಡ್ ನೋಡ್ತೀನಿ ನಾನು. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಉಪ್ಪು ಖಾರ ಪ್ರತಿಯೊಂದು ಹುಳಿ ಅಂಶ ಇರ್ಬೋದು, ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಖಾರ ಒಂಚೂರು ನಮ್ಮ ಮನೇಲಿ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಒಂಚೂರು ಜಾಸ್ತಿ ಹಾಕೊಂಡಿದ್ದೀನಿ. ಬೇಕಾದವರು ಹಸಿಮೆಣಸಿನ್ಕಾಯಿನ ಅಲ್ಲಿ ಬರೀ 2 ಲೋಟ ಹಾಕ್ತೀನಿ, ಒಂದು 10 ಹಸಿಮೆಣಸಿನ್ಕಾಯಿ ಹಾಕೊಂಡು ಸಾಕು. ನಾನು ಬಂದು ಒಂದು 16 ಹಾಕೊಂಡಿದ್ದೀನಿ. ಸೊ ಹಂಗಾಗಿ ನಮ್ಮ ಟೇಸ್ಟ್ ಪ್ರಕಾರ ಪರ್ಫೆಕ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ಒಂದ್ಸರಿ ಟೇಸ್ಟ್ ಮಾಡಿದವರು ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ನಿಮ್ಮ ವ್ಯೂಸ್ನ ನೀವು ಹೇಳ್ಬೋದು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ಹಾಕೋ ಆ ಒಂದು ಬಿರಿಯಾನಿ ಪೌಡರ್ನ ನಿಮಗೆ ಸಪರೇಟ್ ಆಗಿ ವಿಡಿಯೋ ಅದು ಕೂಡ ನಿಮಗೆ ಸಿಗುತ್ತೆ. ಅದರಲ್ಲಿ ನೀವು ನೋಡ್ಬೋದು ಆ ಪೌಡರ್ನ ಹೆಂಗೆ ಮಾಡಿ ನೀವು ಒಂದು ಸರಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಬ್ರಿಟನ್ ಹಾಕೋವಾಗ ನಾನು ಹೇಳ್ದಂಗೆ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ವೀಕ್ಷಕರೇ ನೋಡೋದ್ರಲ್ಲ, ದಿಂಡಿಗಲ್ ಚಿಕನ್ ಬಿರಿಯಾನಿ ಹೇಗೆ ರೆಡಿ ಮಾಡಿದ್ದೀವಿ ಅಂತ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸಕ್ಕತ್ತಾಗಿರುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ನೋಡಿ, ನೀವು ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ. ಥ್ಯಾಂಕ್ ಯು.